ಹಲೋ, ಎಲ್ಲರಿಗೂ ನಮಸ್ತೆ. ನಾನು ಬೆಳಕು ಹರೀಶ್. ಇವತ್ತಿನ ಈ ಒಂದು ತರಗತಿಯಲ್ಲಿ ನಮ್ಮ ಭಾರತದ ನೆರೆಹೊರೆ ರಾಷ್ಟ್ರ ಆಗಿರತಕ್ಕಂಥ ನೇಪಾಳದಲ್ಲಿ ಕಳೆದ 2-3 ದಿನದಿಂದ ಯುವಕರ ದಂಗೆ ಎದ್ದು ಆ ಒಂದು ದಂಗೆಯಿಂದ ದೇಶದ ಸರ್ಕಾರವೇ ಉರುಳಿ ಹೋಗಿ ಆ ಒಂದು ನೇಪಾಳ ದೇಶದ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಇಬ್ಬರೂ ಸಹ ರಾಜೀನಾಮೆಯನ್ನು ನೀಡಿರ್ತಾರೆ. ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟನೆಗೆ ಇಷ್ಟಾದರೂ ಕಾರಣ ಆದರೂ ಏನು, ಮತ್ತು ಯುವಕರು ಮನಸ್ಸು ಮಾಡಿದ್ರೆ ಯಾವ್ಯಾವ ರೀತಿ ಬದಲಾವಣೆಯನ್ನು ಮಾಡಬಹುದು ಅನ್ನೋದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ನಮ್ಮ ನೇಪಾಳ ದೇಶ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಸೊ ಮೊದಲ ಬಾರಿಗೆ ಈ ಒಂದು ವಿಡಿಯೋ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನೇಪಾಳದ ಒಂದು ಕ್ರಾಂತಿಯ ಬಗ್ಗೆ ನಾವು ಉಲ್ಲೇಖ ಮಾಡೋಣ. ನೇಪಾಳದಲ್ಲಿ ನಡೆದಿರ್ತಕ್ಕಂಥ ಒಂದು ರಿವೋಲ್ಟ್, ಒಂದು ಕ್ರಾಂತಿ ಇದೆ. ಸೊ ಅದನ್ನು ಸಿವಿಲ್ ವಾರ್ ಅಂತಲೇ ಕರಿಬೋದು, ನಾಗರಿಕ ಒಂದು ದಂಗೆನೆ ಅಂತ ಕರಿಬೋದು. ಕೆಲವೊಂದು ಸತಿ ಇದನ್ನು ಪೇಪರ್ಗಳಲ್ಲಿ ಮತ್ತೆ ಅವರೇ ಒಂದು ಬಿಂಬಿಸಿಕೊಂಡಂತೆ ಇದನ್ನ ಜೆನ್ಜಿ ವಾರ್ ಅಂತ ಕರೆದಿದ್ದಾರೆ, ಜೆನ್ಜಿ ರಿವೋಲ್ಟ್ ಅಂತ ಕರೆದಿದ್ದಾರೆ, ಜೆನ್ಜಿ ರಿವೋಲ್ಟ್ ಅಂತ ಕರೆದಿದ್ದಾರೆ. ಜನರೇಷನ್ ಝೆಡ್ಗೆ ಸಂಬಂಧಪಟ್ಟಂತಹ ಒಂದು ಏನಾಗಿದೆ ವಾರ್ ಅಂತ ಅವರೇ ಕರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದಿರ ಈ ಒಂದು ನೇಪಾಳದಲ್ಲಿ ದೇಶದಾದ್ಯಂತ ಎಸ್ಪೆಷಲಿ ಕಠ್ಮಂಡುನಲ್ಲಿ ಈ ಒಂದು ಚಳುವಳಿಗಾರರು ದೊಡ್ಡ ಮಟ್ಟಕ್ಕೆ ಒಂದು ಉದ್ವಿಗ್ನ ಪರಿಸ್ಥಿತಿಯನ್ನು ಮಾಡಿಕೊಂಡ ಸಂದರ್ಭದಲ್ಲಿ ಅವರೇ ಆದಂಥ ಒಂದು ಇದಾಕೊಂಡಿದ್ದಾರೆ, ಕೋಟನ್ನು ಮಾಡ್ಕೊಂಡಿದ್ದಾರೆ. ಅದನ್ನ ನೆಪೋ ಕಿಡ್ಸ್ ಅಂತ ನೋಡಿ, ಇಲ್ಲಿ ನೋಡಬಹುದು, ನೆಪೋ ಕಿಡ್ಸ್ ಅಂತ. ಸೊ ಅವರೇ ಒಂದು ಟೈಟಲ್ ಹಾಕೊಂಡಿದ್ದಾರೆ, ನೆಪೋ ಕಿಡ್ಸ್ ಅಂತ, ನೆಪೋ ಬೇಬೀಸ್ ಅಂತ, ಅಂದ್ರೆ ನೇಪಾಳಿಯನ್ ಕಿಡ್ಸ್ ಅಂತ, ಮಕ್ಕಳು ಅಂತ. ಈ ಒಂದು ರಿವೋಲ್ಟ್ ಯಾರ ಒಂದು ಎಗ್ನೆಸ್ಟ್ ಆಗಿದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಯುವಕರು ಏನಾಗಿದ್ರೆ ದಂಗೆಯನ್ನು ಎದ್ದಿದ್ದಾರೆ. ಸೊ ಇಷ್ಟಕ್ಕೂ ದಂಗೆಯನ್ನು ಹೇಳೋದಕ್ಕಿಂತ ಮುಂಚೆ ನೇಪಾಳದಲ್ಲಿ ಇದೇ ರೀತಿಯಾದಂಥ ಒಂದು ದಂಗೆ ಮೊದಲು ಸಹ ನಡೆದಿತ್ತು. ಅದು ಯಾವಾಗ ಅಂದ್ರೆ 2006ರಲ್ಲಿ ರಾಜಪ್ರಭುತ್ವದ ವಿರುದ್ಧ ಕಮ್ಯುನಿಸ್ಟ್ ಪಕ್ಷದ ಎಲ್ಲಾ ಮುಖಂಡರು ಸೇರ್ಕೊಂಡು ಏನ್ ಮಾಡಿದ್ರು, ರಾಜಪ್ರಭುತ್ವದ ವಿರುದ್ಧ ಜನರನ್ನ ಒಟ್ಟುಗೂಡಿಸಿಕೊಂಡು ದಂಗೆಯನ್ನು ಇದ್ದಿದ್ರು. ಇದರ ಪ್ರತಿಫಲವಾಗಿ ಏನಾಯಿತು ಅಂದ್ರೆ ಆಗಿನ ಕಾಲಕ್ಕೆ ರಾಜಪ್ರಭುತ್ವ ಅಂತ್ಯವಾಗಿ ಹೊಸ ಒಂದು ಸರ್ಕಾರ, ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ನೇಪಾಳದಲ್ಲಿ ನೆಲೆಸೋದಕ್ಕೆ ಪ್ರಾರಂಭವಾಯಿತು. ಇವತ್ತು ಅದೇ ಸರ್ಕಾರದ ವ್ಯಕ್ತಿಗಳನ್ನ ಮತ್ತೆ ಯುವಕರು ಏನ್ ಮಾಡಿದ್ದಾರೆ, ದಂಗೆಗಳ ಮೂಲಕ ಎದ್ದು ಆ ಒಂದು 2025ರಲ್ಲಿ ಅವರ ವಿರುದ್ಧವೇ ದಂಗೆ ಎದ್ದು ಅದೇ ಸರ್ಕಾರವನ್ನ ಪತನ ಮಾಡಿದ್ದಾರೆ, ಉರುಳಿಸಿದ್ದಾರೆ ಅನ್ನೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅನ್ನೋದಕ್ಕೆ ಮೂಲ ಕಾರಣನೇ ನೇಪಾಳ ಜನತೆಯ ಯುವತೆ ಅಂತ. ಸೊ ಇಷ್ಟಕ್ಕೂ ನೇಪಾಳದ ಜನತೆ ಯುವತೆ ಈ ಒಂದು ದಂಗೆಯನ್ನು ಎದ್ದೋದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಏನು ಅಂದ್ರೆ ಆ ಒಂದು ನೇಪಾಳ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಂತ್ರಿಗಳ ಮಕ್ಕಳು, ಪ್ರಮುಖವಾಗಿರ್ತಕ್ಕಂಥ ಸರ್ಕಾರಿ ಇಲಾಖೆಗಳಿರ್ತಕ್ಕಂಥ ಮಕ್ಕಳು, ಮತ್ತೆ ಇತರೆ ಐಷಾರಾಮಿ ಜೀವನವನ್ನು ನಡೆಸಿರ್ತಕ್ಕಂಥ ಎಲ್ಲ ಪ್ರಮುಖರ ಮಕ್ಕಳು ಬೇರೆ ಬೇರೆ ಒಂದು ದೇಶಗಳಲ್ಲಿ ಐಷಾರಾಮಿ ಉಲ್ಲಾಸವಾಗಿರ್ತಕ್ಕಂಥ ಜೀವನವನ್ನು ನಡೆಸಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇದ್ರು. ಸೊ ಇದನ್ನೆಲ್ಲ ನೋಡಿದಂತಹ ನೇಪಾಳಿನ ಜನ ಏನ್ ಮಾಡಿದ್ರು, ಇವರಿಗೆಲ್ಲ ಇಷ್ಟೆಲ್ಲ ದುಂದು ವೆಚ್ಚ ಮಾಡೋದಕ್ಕೆ ಮತ್ತು ಸರ್ಕಾರದ ದುಡ್ಡನ್ನ ಏನ್ ಮಾಡ್ತಾ ಇದ್ದಾರೆ, ಪೋಲ್ ಮಾಡ್ತಾ ಇದ್ದಾರೆ, ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವರಿಗೆ ಅನುಮಾನ ಬರಕ್ ಸ್ಟಾರ್ಟ್ ಆಯ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಜನ ಏನ್ ಮಾಡಿದ್ರು, ಸೋಷಿಯಲ್ ಮೀಡಿಯಾನಲ್ಲಿ ಸಿಕ್ಕಾಪಟ್ಟೆ ಸರ್ಕಾರದ ವಿರುದ್ಧ ಟ್ರೋಲ್ ಮಾಡೋದಕ್ಕೆ, ಹೆಚ್ಚಿನ ಪ್ರಮಾಣದಲ್ಲಿ ದಂಗೆ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಇದನ್ನ ಅರ್ಥಂತ ಸರ್ಕಾರ ಏನ್ ಮಾಡಿತು ಅಂತಂದ್ರೆ ಈ ಒಂದು ಸಾಮಾಜಿಕ ಜಾಲತಾಣಗಳಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಕಾನೂನನ್ನು ಜಾರಿಗೆ ತರೋಬರ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಸರ್ಕಾರ ಮತ್ತೆ ಸಾಮಾಜಿಕ ಜಾಲತಾಣಗಳ ನಡುವೆ ಒಂದು ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಈ ಒಂದು ನೇಪಾಳ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನುಗಳಿಗೆ ಸಾಮಾಜಿಕ ಜಾಲತಾಣಗಳು ಯಾವುದೇ ರೀತಿಯಾದಂಥ ಒಂದು ಸಪೋರ್ಟ್ ಅನ್ನ ಮಾಡಲಿಲ್ಲ. ಸೊ ಅವ್ರು ನೀಡಿದಂಥ ಎಲ್ಲ ಒಂದು ಷರತ್ತುಗಳನ್ನ ಸಾಮಾಜಿಕ ಜಾಲತಾಣಗಳು ಅಂದ್ರೆ ಸೋಷಿಯಲ್ ಮೀಡಿಯಾ ಒಪ್ಪಿಕೊಳ್ಳೋದಿಲ್ಲ. ಕೇವಲ ಚೀನಾದ ಟಿಕ್ ಟಾಕ್ ಒಂದು ಬಿಟ್ಟರೆ ಉಳಿದ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದೇ ಒಂದು ಮೀಡಿಯಾ ಅದನ್ನ ಒಪ್ಪಿಕೊಳ್ಳೋದಿಲ್ಲ. ಸೊ ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಆಗಿನ ಸರ್ಕಾರ ಸರಿಸುಮಾರು 26 ಸಾಮಾಜಿಕ ಜಾಲತಾಣಗಳನ್ನ ಏನ್ ಮಾಡುತ್ತೆ, ಬ್ಯಾನ್ ಮಾಡುತ್ತೆ. ಸೊ 26 ಸಾಮಾಜಿಕ ಜಾಲತಾಣಗಳನ್ನ ಬ್ಯಾನ್ ಮಾಡೋದು ಅಲ್ಲದಿರಾ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರೆ ಜನ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಸಹ ಇದನ್ನ ಬ್ಯಾನ್ ಮಾಡೋದ್ರ ಬಗ್ಗೆ ಆದೇಶವನ್ನು ಉಲ್ಲೇಖ ಮಾಡುತ್ತೆ. ಸೊ ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಂತ ಒಂದು ಪೂರ್ವದ ಹಿನ್ನೆಲೆ. ಸೊ ಇದಕ್ಕಿಂತ ಮುಂಚೆ ಈ ಒಂದು ನೇಪಾಳ ದೇಶದಲ್ಲಿ ಯಾವ ಒಂದು ಜನರೇಷನ್ ಅವರು ಹೆಚ್ಚಿಗೆ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ ಅಂದ್ರೆ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು ನೆಪೋ ಬೇಬೀಸ್ ಅಂತ ಇಲ್ಲಿ ನಾವು ಕಾಣಬಹುದು, ನೆಪೋ ಬೇಬೀಸ್ ಅಂತ. ಸೊ ವೇರ್ ಇಸ್ ದ ಮನಿ ಕಮಿಂಗ್ ಫ್ರಮ್ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಹಾಕಿದ್ದಾರೆ. ದುಡ್ಡು ಎಲ್ಲಿಂದ ಬರ್ತದೆ, ನಿಮ್ಗೆ ಇಷ್ಟೆಲ್ಲ ದುಂದು ವೆಚ್ಚ ಮಾಡ್ತಾರೆ ಯಾವುದಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಚಳುವಳಿ ಮಾಡೋದಕ್ಕೆ ಇದೊಂದು ಮೈನ್ ಆಗಿರ್ತಕ್ಕಂಥ ಬ್ಯಾನರ್ ಆಗಿರುತ್ತೆ. ಸೊ ನಂತರ ಆ ಬ್ಯಾನರ್ ಏನಾಗುತ್ತೆ, ನೆಪೋ ಬೇಬೀಸ್ ಕಡೆ, ನೆಪೋ ಕಿಡ್ಸ್ ಕಡೆ ಏನಾಗುತ್ತೆ, ಟರ್ನ್ ಆಗುತ್ತೆ. ಸಿ ಈ ಒಂದು ಜೆನ್ಜಿ ಅನ್ನುವಂಥ ಒಂದು ಜನರೇಷನ್ ಅವರದ್ದು ಯಾವ ಒಂದು ಇಯರ್ ಅನ್ನು ತಗೊಂತೀವಿ ಅಂದ್ರೆ 1997ರಿಂದ 2012ರವರೆಗೂ ಸಹ ಜನಿಸಿರ್ತಕ್ಕಂಥ ಮಕ್ಕಳನ್ನ ನಾವು ಜೆನ್ಜಿ ಕಿಡ್ಸ್ ಅಂತ ಕರಿತೀವಿ. ಸೊ ಅವರು ಕಂಪ್ಲೀಟ್ ಆಗಿ ಡಿಜಿಟಲ್ ಕಿಡ್ಸ್ ಅಂತ ಕರಿತೀವಿ. ಹೆಚ್ಚಿನ ರೀತಿಯಲ್ಲಿ 24 ಗಂಟೆ ಅಂದ್ರೆ ಅವರು ಹೆಚ್ಚಿನ ಒಡನಾಟ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ನೆಟ್ಟಲ್ಲೇ ಇರ್ತದೆ, ಅವ್ರನ್ನ ನೆಟಿಸನ್ಸ್ ಅಂತ ಏನ್ ಕರಿತೀವಿ. ಸೊ ನೆಟ್ಟಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಕ್ಕಂಥ ಮಕ್ಕಳನ್ನ ನಾವು ಏನಾಗಿರ್ತೀವಿ, ಜೆನ್ಜಿ ಕಿಡ್ಸ್ ಅಂತ ಕರಿತೀವಿ. ಜೊತೆಗೆ ಜೆನ್ಜಿ ಕಿಡ್ಸ್ ಬರೀ ನೆಟ್ಟಿಗಂತಾನೆ ಅಲ್ಲ, ಸೊ ಹೆಚ್ಚಿನ ರೀತಿಯಲ್ಲಿ ತಾಂತ್ರಿಕ ಜ್ಞಾನದಲ್ಲಿ ಏನಾಗಿರ್ತಾರೆ, ಹೆಚ್ಚು ಅವರು ತೊಡ್ಕೊಂಡಿರ್ತಾರೆ ಅನ್ನೋದು. ಸೊ ಇದು ಅಲ್ಲದಿರ ಮತ್ತಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂದ್ರೆ ನೇಪಾಳ ದಂಗೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಲ್ಲಿ ಈ ಒಂದಷ್ಟು
ಒಂದಷ್ಟು ಕಾರಣಗಳನ್ನ ನಾನು ಇದಾಕಿದ್ದೇನೆ. ಸೊ ಇದೇ ಬಲವಾದಂಥ ಕಾರಣಗಳು. ಮೊದಲನೇದಾಗಿ ಆ ಒಂದು ನೇಪಾಳ ದೇಶದಲ್ಲಿ ಸುಮಾರು ವರ್ಷಗಳಿಂದ ನಿರುದ್ಯೋಗದ ಸಮಸ್ಯೆ ಅಂತಕ್ಕಂಥ ಸಿಕ್ಕಾಪಟ್ಟೆ ಕಾಡ್ತದೆ. ದೇಶವನ್ನು ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗುವಂಥ ಪರಿಸ್ಥಿತಿ ಅದರಲ್ಲಿ ಎದುರಾಗುತ್ತೆ. ಸೊ ನಿರುದ್ಯೋಗ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಯುವಕರ ಮೇಲೆ ಸಿಕ್ಕಾಪಟ್ಟೆ ಪ್ರಭಾವ ಬೀರುತ್ತೆ. ಇದು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ದಿರ ಆ ದೇಶದಲ್ಲಿ ರಚನೆ ಆಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಕಾನೂನುಗಳು ದುರ್ಬಲವಾಗಿರ್ತವೆ. ಇದು ಒಂದು ಕಾರಣ. ಜೊತೆಗೆ ಯಾರ್ಯಾರು ನೇಪಾಳದಲ್ಲಿ ಭ್ರಷ್ಟರಿರ್ತಾರೆ, ನೇಪಾಳರಲ್ಲಿ ಭ್ರಷ್ಟ ಯಾರ್ಯಾರು ಇರ್ತಾರೆ, ಆ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷಣ ನೀಡಿಸೋದ್ರಿಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಕಾನೂನುಗಳೇನಾಗಿರುತ್ತೆ ವಿಫಲ ಆಗುತ್ತೆ. ಯಾವುದೇ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಹಗರಣಗಳು ಬಂದಿದ್ರೂ ಸಹ ಅವರಿಗೆ ಶಿಕ್ಷಣ ನೀಡುವುದರಲ್ಲಿ ಸರ್ಕಾರಗಳು ವಿಫಲರಾಗಿರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಆಡಳಿತ ವಿಫಲತೆ ಮತ್ತೆ ಭ್ರಷ್ಟಾಚಾರದಾಗಿರ್ತಕ್ಕಂಥ ವಿಚಾರದಿಂದ ರಾಜಕೀಯ ಪ್ರೇರಣೆ ಪಡ್ಕೊಂಡಂತ ಈ ಒಂದು ದಂಗೆ ಏನಾಗುತ್ತೆ, ಮೊದಲ ಬಾರಿಗೆ ಸರ್ಕಾರದ ವಿರುದ್ಧ ಘೋಷಣೆಗಳು ಚಳುವಳಿಗಳ ಮೂಲಕ ಪ್ರಾರಂಭ ಆಗುತ್ತೆ. ಸೊ ಆದ್ರೆ ಯಾವಾಗ ಸರ್ಕಾರ ಜಾಲತಾಣಗಳನ್ನ ನಿಷೇಧ ಮಾಡುತ್ತೋ ಅವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜನರ ಮೇಲೆ ಮತ್ತಷ್ಟು ಆ ಒಂದು ಪ್ರಭಾವ, ಚಳುವಳಿಯ ಪ್ರಭಾವ ಮತ್ತಷ್ಟು ಜೋರಾಗಿ ಬೀಳುತ್ತೆ. ಅದರ ಜೊತೆಗೆ ಅವರು ಬೀದಿಗೆ ಬಂದು ಕಠ್ಮಂಡುನಲ್ಲಿ ಚಳುವಳಿ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಅವ್ರನ್ನ ನಿಯಂತ್ರಿಸಬೇಕು ಅನ್ನುವಂಥ ಒಂದು ಕಾರಣದಿಂದ ಸೈನ್ಯವನ್ನ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರನ್ನು ಬಳಸಿಕೊಂಡು ಏನ್ ಮಾಡುತ್ತೆ, ಅವ್ರ ಮೇಲೆ ಅಶ್ವವಾಯು ಮತ್ತೆ ಲಾಠಿ ಚಾರ್ಜ್ ಮುಂತಾದ ಒಂದು ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೆ. ಸೊ ಇದರಿಂದ ಯಾವಾಗ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆಯ ಕಠಿಣ ಕ್ರಮಗಳನ್ನು ಕೈಗೊಂಡ್ರು, ಸೊ ಇದರಿಂದ ಬೇಸತ್ತಂತ ಅಲ್ಲಿರ್ತಕ್ಕಂಥ ಜನ ದೊಡ್ಡ ಮಟ್ಟಕ್ಕೆ ಏನ್ ಮಾಡ್ತಾರೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಚಳುವಳಿಯ ರೂಪದಲ್ಲಿ ಇರ್ತಕ್ಕಂತಹ ಈ ಒಂದು ಹೋರಾಟಗಳು ಮತ್ತೆ ಉಗ್ರ ರೂಪವನ್ನು ತಾಳ್ಕೊಳ್ಳುತ್ತೆ. ಸೊ ಅದು ಉಗ್ರ ರೂಪ ತಾಳ್ಕೊಂಡಾದ ನಂತರ ನೋಡಿ ಅಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ನೀಡಿದಂತ ಕೋರ್ಟ್ ಮೇಲೂ ದಾಳಿ ಮಾಡಿ ಅದಕ್ಕೂ ಸಹ ಬೆಂಕಿ ಹಚ್ಚುತ್ತಾರೆ. ಸಂಸತ್ತಿಗೆ ನುಗ್ಗುತ್ತಾರೆ, ಅದನ್ನು ಸಹ ಬೆಂಕಿ ಹಚ್ಚುತ್ತಾರೆ. ಮತ್ತೆ ಆ ವಸತಿ ಗೃಹಗಳು ಯಾರಿರ್ತಾರೆ ಮಂತ್ರಿಗಳು, ಅವರ ವಸತಿಗಳ ಮೇಲೆ ದಾಳಿ ಮಾಡಿ ಅದನ್ನು ಸಹ ಸಂಪೂರ್ಣವಾಗಿ ಏನ್ ಮಾಡ್ತಾರೆ, ಸುಟ್ಟಾಕ್ತಾರೆ. ಸೊ ಇದೆಲ್ಲ ಸುಟ್ಟೋದಕ್ಕೆ ಮೂಲ ಕಾರಣ ಏನು ಅಂದ್ರೆ ಆ ಒಂದು ಚಳುವಳಿಯನ್ನ ನಡೆಸೋದಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ, ಸುಡಾನ್ ಗುರಂಗ್ ಅಂತ. ಸೊ ಈ ವ್ಯಕ್ತಿ ಒಂದು ಸಂಘಟನೆಯನ್ನು ಕಟ್ಟಿರ್ತಾನೆ, ಅಮಿ ನೇಪಾಳ್ ಅಂತ. ಸೊ ಅಮಿ ನೇಪಾಳ್ ಅಂತ ಸಂಘಟನೆಯನ್ನು ಕಟ್ಟಿಕೊಂಡು ಸಣ್ಣ ಮಟ್ಟಕ್ಕೆ ಚಳುವಳಿ ಮಾಡ್ತಾನೆ. ಇದೇ ಚಳುವಳಿಯೇ ಮುಂದೆ ಏನಾಗುತ್ತೆ, ಉಗ್ರ ಹೋರಾಟವನ್ನು ಮಾಡಿಕೊಂಡು ಅದಕ್ಕೊಂದು ಟ್ಯಾಗ್ ಲೈನ್, ಹ್ಯಾಶ್ ಟ್ಯಾಗ್ ಲೈನ್ ಪ್ರತಿಯೊಬ್ಬರು ಬಳಸ್ತಾರೆ. ಅದು ಯಾವುದಂದ್ರೆ ಜನರೇಷನ್ ಝೆಡ್ ಹ್ಯಾಶ್ ಟ್ಯಾಗ್ ಅನ್ನೋದನ್ನ ಬಳಸಿಕೊಂಡು ಜನರೇಷನ್ ಝೆಡ್ ಅಂತ ನಾನು ಹೇಳಿದಂಗೆ ಜೆನ್ಜಿ ಆಗಿರ್ತಕ್ಕಂಥ ಸಂಬಂಧಪಟ್ಟಂತ ಒಂದು ಹೆಸರನ್ನ ನೀಡಿಕೊಂಡು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡಿ ಸರ್ಕಾರವನ್ನು ಪತನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಉಗ್ರ ರೂಪಕ್ಕೆ ತಾಳುತ್ತೋ ಸೈನ್ಯದ ಕಡೆಯಿಂದ ಸಹ ಅವ್ರನ್ನ ನಿಯಂತ್ರಣ ಮಾಡೋಕೆ ಸಾಧ್ಯವಾಗುವುದಿಲ್ಲ. ಸೊ ಇದರಿಂದ ಕಂಪ್ಲೀಟ್ ಆಗಿರತಕ್ಕಂಥ ಜವಾಬ್ದಾರಿ ಸೈನ್ಯವರು ತಗೊಂಡು ಅವ್ರೇನ್ ಮಾಡ್ತಾರೆ, ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಅವರ ಮೇಲೆ ಒತ್ತಡವನ್ನು ಇರ್ತಾರೆ ರಾಜೀನಾಮೆ ಕೊಡುವಂತೆ. ಸೊ ಇದಕ್ಕಾಗಿ ಅವರ ಒತ್ತಡಕ್ಕೆ ಮಣಿದಂತಹ ನೇಪಾಳದ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ, ನೋಡಿ ಇಲ್ಲಿ ಬರ್ದಿದ್ದೀನಿ, ಪ್ರಧಾನಮಂತ್ರಿ ಆಗಿರ್ತಕ್ಕಂಥ KP ಶರ್ಮಾ ಓಲಿ ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಆ ರಾಷ್ಟ್ರಪತಿ ಆಗಿರ್ತಕ್ಕಂತಹ ರಾಮಚಂದ್ರ ಪೌಡೆಲೆ ಅನ್ನೋರು ವ್ಯಕ್ತಿಗೆ ಏನ್ ಮಾಡ್ತಾರೆ, ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಸೊ ಇವರು ಶರ್ಮಾ ಓಲಿ ಅವರು ರಾಜೀನಾಮೆ ಸಲ್ಲಿಸಿದ ಬೆನ್ನಲ್ಲೇ ಏನ್ ಮಾಡ್ತಾರೆ, ರಾಮಚಂದ್ರ ಪೌಡೆಲೆ ಅಂತಕ್ಕಂಥವ್ರು ಸಹ ತಮ್ಮ ರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಅಂದ್ರೆ ರಾಷ್ಟ್ರಪತಿಯವರು ಮತ್ತೆ ನೇಪಾಳದ ಪ್ರಧಾನಿ ಇಬ್ರು ಸಹ ಏನ್ ಮಾಡ್ತಾರೆ, ಈ ಒಂದು ಹೋರಾಟಕ್ಕೆ ಮಣಿದು ರಾಜೀನಾಮೆಯನ್ನು ನೀಡ್ತಾರೆ. ಸೊ ಇದಿಷ್ಟು ಅಲ್ಲಿರ್ತಕ್ಕಂತಹ ಒಂದು ಸರ್ಕಾರದ ಬೆಳವಣಿಗೆ. ಅಂದ್ರೆ ಯುವಕರು ಮನಸ್ಸು ಮಾಡಿದ್ರೆ ದೇಶದ ಚಿತ್ರಣವನ್ನೇ ಬದಲಾಯಿಸಬಹುದು ಅನ್ನೋದಕ್ಕೊಂದು ಪರಿಪೂರ್ಣವಾದ ಉದಾಹರಣೆ ನಮ್ಮ ಸಣ್ಣ ರಾಷ್ಟ್ರವಾಗಿರ್ತಕ್ಕಂಥ ನೇಪಾಳ. ಇದಲ್ಲದೆ ಅದರ ನಾವು ಈ ಒಂದು ಹೋರಾಟವನ್ನು ನೋಡ್ತಿದ್ರೆ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ಮತ್ತು ಶಿಕ್ಷಣದಲ್ಲಿ ಸಂಬಂಧಪಟ್ಟಂತ ಯುವಕರ ದಂಗೆನ ನಾವು ಇಲ್ಲಿ ಜ್ಞಾಪಿಸ್ಕೋಬಹುದು. ಮತ್ತೆ ಮಾಲ್ಡೀವ್ಸ್ ಅಲ್ಲಿ ನಾವು ಈ ದಂಗೆನ ನಾವು ಕಾಣಬಹುದು. ಮಯನ್ಮಾರ್ ಅಲ್ಲಿ ಸತತವಾಗಿ ಸಿವಿಲ್ ವಾರ್ ಅನ್ನು ಕಾಣೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇವೆಲ್ಲವೂ ಸಹ ಯಾಕೆ ನಡೀತದೆ ಅಂದ್ರೆ ಅಲ್ಲಿರ್ತಕ್ಕಂಥ ಸರ್ಕಾರದ ದುಂದುವೆಚ್ಚ, ಭ್ರಷ್ಟಾಚಾರ, ಒಂದಷ್ಟು ಕಾನೂನಿನ ತೊಡಕುಗಳು ಮುಂತಾದ ಒಂದು ಸಂವಿಧಾನದ ಒಂದು ವೀಕ್ನೆಸ್ ಸಹ ಅದೇ ಒಂದು ಪಾಯಿಂಟ್ ಆಗುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದ ಸಹ ಜನ ರುಚಿಗೆದ್ದು ಸರ್ಕಾರದ ವಿರುದ್ಧ ಬೀದಿಗಿಳಿದು ದಂಗೆಯನ್ನು ಮಾಡಿದ್ದಾರೆ ಮತ್ತು ಅದರಲ್ಲಿ ಯಶಸ್ವಿ ಸಹ ಆಗಿದ್ದಾರೆ. ಈಗ ಈ ಒಂದು ನೇಪಾಳದ ಬಗ್ಗೆ ಒಂದಷ್ಟು ಕಿರಿಯಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಮ್ಮ ನೆರೆಹೊರೆ ರಾಷ್ಟ್ರ ಆಗಿರ್ತಕ್ಕಂಥ ನೇಪಾಳ, ಅದರ ಅಧಿಕೃತವಾಗಿರ್ತಕ್ಕಂಥ ರಾಜಧಾನಿ ಕಠ್ಮಂಡು ಅಂತ ಕರಿತೀವಿ. ಅಧಿಕೃತವಾಗಿರ್ತಕ್ಕಂಥ ರಾಜಧಾನಿ ಇದು ಮೊದಲು ಹಿಂದೂ ರಾಷ್ಟ್ರವಾಗಿತ್ತು, ನಂತರ ಅದನ್ನ ಜಾತ್ಯತೀತ ರಾಷ್ಟ್ರ ಅಂತ ಅದನ್ನು ಪರಿಗಣಿಸಿಕೊಂಡಿದೆ. ಸೊ ಈ ಒಂದು ನೇಪಾಳದ ಒಂದು ಕರೆನ್ಸಿ ಯಾವುದಂದ್ರೆ ನೇಪಾಳಿ ರುಪಿ ಅಂತಕ್ಕಂಥದ್ದು, ನೇಪಾಳಿ ರೂಪಾಯಿ ಅಂತಕ್ಕಂಥದ್ದು. ಮತ್ತೆ ನೇಪಾಳದ ಅಫಿಷಿಯಲ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಯಾವುದು ಅಂದ್ರೆ ನೇಪಾಳಿ ಭಾಷೆ. ಅಪ್ರಾಕ್ಸಿಮೇಟ್ಲಿ 2024 ಪ್ರಕಾರ ವರ್ಲ್ಡ್ ಬ್ಯಾಂಕ್ ನ ರಿಪೋರ್ಟ್ ಪ್ರಕಾರ 2.97 ಕೋಟಿಯಷ್ಟು ಜನಸಂಖ್ಯೆಯ ನೇಪಾಳದಲ್ಲಿ ಕಾಣ್ತೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಒಂದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ರಾಷ್ಟ್ರ, ಪ್ರತಿಯೊಂದು ಫ್ಲಾಗು ಸಹ, ನ್ಯಾಷನಲ್ ಧ್ವಜವೂ ಸಹ ಆ ರೆಕ್ಟಾಂಗಲ್ ಚತುರ್ಭುಜ ಆಕಾರದಲ್ಲಿ ನಾವು ಕಾಣ್ತೀವಿ, ಚತುರ್ಭುಜ ಆಕಾರದಲ್ಲಿ ನೋಡ್ತೀವಿ. ಆದ್ರೆ ಇದರ ಈ ಒಂದು ದೇಶದ ಫ್ಲಾಗ್ ಮಾತ್ರನೇ ಚತುರ್ಭುಜ ಆಕಾರದಲ್ಲಿ ಇಲ್ಲದ ಇರತಕ್ಕಂಥ ಒಂದು ಫ್ಲಾಗ್ ಯಾವುದು ಅಂದ್ರೆ ಅದು ನೇಪಾಳ. ಈಗ ನೀವು ಚಿತ್ರದಲ್ಲಿ ಏನ್ ನೋಡ್ತಾ ಇದ್ರಿ, ಸೊ ಈ ಒಂದು ಮ್ಯಾಪ್ ಯಾವ ದೇಶದ್ದು ಅಂತಂದ್ರೆ ನೇಪಾಳ ದೇಶದ್ದು. ಸೊ ಇದಿಷ್ಟು ಈ ಒಂದು ನೇಪಾಳಕ್ಕೆ ಸಂಬಂಧಪಟ್ಟಂತ ವಿಚಾರ. ಒಟ್ಟಾರೆಗೆ ಒಂದು ಹೇಳಿಕೆನ ನಾವು ನೋಡಬಹುದು, ಯುವಕರೇ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ನಮ್ಮ ಭಾರತದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಸೊ ಇಂಥ ಸ್ಟೇಟ್ಮೆಂಟ್ಗೆ ಈ ಒಂದು 21ನೇ ಶತಮಾನದಲ್ಲಿ ನಾವು ಏನಾದರೂ ನೋಡಬಹುದು ಅಂತಂದ್ರೆ ಅದು ನೇಪಾಳದಲ್ಲಿ ಕಂಡು ಬರುವಂತಹ ದೊಡ್ಡ
ಮಟ್ಟಕ್ಕೆ ಸಾಮಾಜಿಕ ಯುವಕರ ದಂಗೆ ಆಗಿರ್ತದೆ. ಇದಿಷ್ಟು ಇವತ್ತಿನ ಈ ಒಂದು ತರಗತಿ. ಸೊ ನಾನು ಬೆಳಕು ಹರೀಶ್. ಈ ತರಗತಿ ಬಗ್ಗೆ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕಂತಿದ್ರೆ ದಯವಿಟ್ಟು ಕಾಮೆಂಟ್ ಮತ್ತು ಇದ್ರ ಮೂಲಕ ತಿಳಿಸ್ಕೊಡ್ಬೋದು. ನಾನು ನಿಮಗೆ ರೆಸ್ಪಾಂಡನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನನ್ನ ಕ್ಲಾಸನ್ನು ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.